श्री ओम भूः भुवः स्वः भूर्भुवस्वः आवाहितः भव संस्थापितः भव सन्निहितः भव निरुद्धः भव उन्नीतः भव अमृतीकृतः भव व्याप्तः भव ऋतः भव सहस्रसान्निध्यं कुरु राजायनाय विद्महे कन्याकुमारी धीमहि तन्नो दुर्गे प्रचोदयात् नमः समर्पयामि ध्यायामि ध्यानं समर्पयामि आवाहयामि ऋतवयसिंहासनं समर्पयामि रतोः स्वागतं समर्पयामि फलानन्दयोः अर्घ्यमाचमनीयं समर्पयामि समयामि स्नानं आपोयितामयो भवत्तारभोर्देशाः महेरणाय स्वयं योगश्रुतमोदस्तस्यभागे जनः विशतेव मात्रा तस्मारङ्गमा उत्तक्षया युवतापोजनयथाग्रः शुद्धोदकपदापकर्षणस्नानं समर्पयामि स्नानानन्तरराजमनीयं समर्पयामि ओम माभूर्भुवस्वरोम आप्याये सुसमेतते विश्वतस्वमुष्टिं भवाभाज संगते क्षीराभिषेकस्नानं समर्पयामि स्नानाभिषेकं समर्पयामि वस्त्र उपवीताभरणां समर्पयामि श्रीखण्डं चन्दनं दिव्यं गन्धाख्यं समनोहरन् विलेपनं श्रेष्ठ प्रीत्यर्थं वगृह्यतां परिमलगन्धां सुगन्धकं सुदयित शोभाशुभ्याय समर्पयामि क्षदाक्षदां समर्पयामि सुगन्धिपुष्पाणि माल्यानि विधानि च सम्पादनान्यानि पुष्पाणि दृश्यतां सेवन्त्रिका बकुलचम्पकपुष्परात्यैः नानाविधपरिमलपुष्पाणि समर्पयामि पुष्पमालिकां समर्पयामि नामपूजां करिष्ये दुर्गायै नमः शान्त्यै नमः शाम्भवे नमः भूतिरायिने नमः शङ्करप्रियायै नमः नारायणे नमः भद्रकाल्यै नमः शिवदूत्यै नमः महालक्ष्मी नमः महामायाय नमः योगनिद्रायै नमः चन्द्रिकायै नमः दिव्यनामपूजां समर्पयामि
ಓಂ ಶ್ರೀ ಪಟಾಲಮ್ಮ ದೇವಿ ನಮಃ. ಇದು ಪುರಾತನ ಕಾಲದಿಂದ ನಮ್ಮ ತಾತರ ಕಾಲದಿಂದ ಇದೆ ದೇವಸ್ಥಾನ. ಇದು ತಾತರ ಕಾಲ ಅಂತ ತಂದೆಯವರು ಎಲ್ಲ ಟೀಮ್ಗಳು ಮಾಡಿದ್ರು. ಈಗ ನಮ್ಮ ಯುವಕರ ವತಿಯಿಂದ 2008ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅದಕ್ಕೆ ಮುಂಚೆ ಇದು ಉತ್ತದಲ್ಲಿ ಇದ್ದಂಥ ದೇವಿ ಅಮ್ಮ ನಾಗರೂಪದಲ್ಲಿ. ಆಮೇಲೆ ಉತ್ತದಿಂದ ವಿಗ್ರಹದಿಂದ ಅಮ್ಮನ ಪೂಜೆ ಮಾಡ್ಕೊಂಡ್ಬಂದ್ವಿ. ಇದುವರೆಗೂ ನಡೀತಾ ಬಂದಿದೆ. ದಸರಾ ಹಬ್ಬ ನಡೀತದೆ, 9 ದಿವಸ ದಸರಾ ಹಬ್ಬ ನಡೀತದೆ. ನಂತರ ಈ ಆಷಾಢ ಮಾಸದಲ್ಲಿ ಹಾಲಭಿಷೇಕ ನಡೆಸ್ತೀವಿ. ನಂತರ ಊರಹಬ್ಬ ಮಾಡ್ತೀವಿ. ಈಗ ಯಜಮಾನರಿಂದ ನಡೆಸ್ತೀವಿ ದೇವಸ್ಥಾನ. ಹಾಲಾಭಿಷೇಕದಲ್ಲಿ ಹೆಚ್ಚು ಕಮ್ಮಿ 1000 ಲೀಟ್ರ್ ಹಾಲು ಅಭಿಷೇಕ ನಡೀತದೆ ಆಷಾಢ ಮಾಸದಲ್ಲಿ. ಮಾಂಗಲ್ಯ ಭಾಗ್ಯ ಮತ್ತು ಮಕ್ಕಳ ಭಾಗ್ಯ ಎಲ್ಲ ಭಾಗ್ಯಗಳು ಊರೆಲ್ಲ ಸಹಕರಿಸ್ಕೊಂಡು ಬರ್ತಾಯಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಕ್ಷೇತ್ರದೇವರಾದಂಥ ಪಟಾಲಮ್ಮ ದೇವಿಯ ಅಡಿದಾವರಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ದೇವಾಲಯದ ಇತಿಹಾಸಗಳು, ದೇವಾಲಯದಲ್ಲಿ ನಡೀತಕ್ಕಂಥ ಪೂಜೆಯ ಕುರಿತಾಗಿ ಭಕ್ತಾದಿಗಳಿಗೋಸ್ಕರವಾಗಿ ವಿಚಾರವನ್ನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ. ಪಟಾಲಮ್ಮ ದೇವಾಲಯ ಆಡುಗೋಡಿ, ಬೆಂಗಳೂರು. ಇಲ್ಲಿ ಬಹಳ ವರ್ಷದಿಂದ ಹುತ್ತದ ಸ್ವರೂಪದಲ್ಲಿ ನೆಲೆ ನಿಂತು ಇಲ್ಲಿರ್ತಕ್ಕಂತಹ ಗ್ರಾಮ ಜನರನ್ನೆಲ್ಲರನ್ನೂ ಕೂಡ ರಕ್ಷಣೆ ಮಾಡುತ್ತಾ ಬಹಳ ವರ್ಷಗಳೇ ಕಳೆದು ಹೋಗಿತ್ತು. ಹಾಗಾಗಿ ಅಂತಹ ಭಿನ್ನವಾದಂತಹ ದೇವಾಲಯವನ್ನು ಪುನಃ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂಥೇಳಿ ಊರಿನ ಗ್ರಾಮಸ್ಥರು, ಹಿರಿಯವರು ಎಲ್ಲರೂ ಕೂಡ ಸೇರಿ 2008ರಲ್ಲಿ ಪುನಃ ದೇವಾಲಯವನ್ನು ಭವ್ಯವಾಗಿ ನಿರ್ಮಾಣವನ್ನು ಮಾಡಿ ಇಲ್ಲಿ ಮಹಾಗಣಪತಿ, ಉಮಾಮಹೇಶ್ವರ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ದಕ್ಷಿಣಾಮೂರ್ತಿ ದೇವತಾ ಸಹಿತವಾಗಿ ಪಟಾಲಮ್ಮ ದೇವಿಯ ಮೂಲ ವಿಗ್ರಹದೊಂದಿಗೆ ನೂತನ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿ, ವಿಶೇಷವಾಗಿ ಆವತ್ತಿನ ದಿವಸ ಹೊರನಾಡು ಕ್ಷೇತ್ರದ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮಕರ್ತರಾದಂತಹ ಸನ್ಮಾನ್ಯ ಶ್ರೀ ಭೀಮೇಶ್ವರ ಜೋಶಿಯವರ ಅಮೃತಹಸ್ತದಿಂದ
ಪ್ರತಿಷ್ಠಾಪನಾ ಕೈಂಕರ್ಯವನ್ನು ನೆರವೇರಿಸಿ 16/5/2008 ಶುಭ ಶುಕ್ರವಾರದಂದು ಪ್ರತಿಷ್ಠಾಪನೆಯನ್ನು ನೆರವೇರಿಸಿ 18 ವರ್ಷಗಳನ್ನು ಕಳೀತಾ ಬರ್ತಾ ಇದ್ದೇವೆ. ದೇವಾಲಯದಲ್ಲಿ ಪ್ರತಿನಿತ್ಯವೂ ಕೂಡ ವಿಶೇಷವಾದಂಥ ಪೂಜಾದಿಗಳು, ಅಭಿಷೇಕ, ಪ್ರತಿನಿತ್ಯವೂ ಕೂಡ ಅಭಿಷೇಕ, ಪೂಜೆ, ಅಲಂಕಾರ, ಷೋಡಶೋಪಚಾರ ಪೂಜೆಗಳು ನಡೀತಾ ಇದೆ. ಜೊತೆಗೆ ಇಲ್ಲಿ ಯಾವೆಲ್ಲ ಭಕ್ತಾದಿಗಳು ಕೂಡ ತಮ್ಮ ಮನಸ್ಸಿನ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾನಾ ಕ್ಷೇತ್ರದಿಂದ ಬರತಕ್ಕಂಥ ಜನರಿದ್ದಾರೆ. ಮನೆ ದೇವರಾಗಿ ಅವ್ರ ದೇವರನ್ನು ಆರಾಧನೆ ಮಾಡ್ತಕ್ಕಂಥ ಭಕ್ತರಿದ್ದಾರೆ. ಅವರೆಲ್ಲರ ಮನಸ್ಸಿನ ಕಾಮನೆಗಳನ್ನು ಭಗವತಿ ಈಡೇರಿಸ್ತಕ್ಕಂಥವಳು. ಆರೋಗ್ಯಕ್ಕೋಸ್ಕರವಾಗಿ ಬರತಕ್ಕಂಥದ್ದು, ವಿವಾಹದ ಪ್ರತಿಬಂಧಕವಾದಂಥ ದೋಷದ ನಿವಾರಣೆಗೋಸ್ಕರವಾಗಿ ಬರತಕ್ಕಂಥದ್ದು, ಸಂತಾನವನ್ನು ಅಪೇಕ್ಷೆ ಪಟ್ಟು ಈ ಕ್ಷೇತ್ರಕ್ಕೆ ಬರತಕ್ಕಂಥದ್ದು. ಹೀಗೆ ಆ ತಾಯಿ ಎಲ್ಲರನ್ನು ಕೂಡ ಅನುಗ್ರಹಿಸ್ತಾ ಸಲಹುತ್ತಾ ಇದ್ದಾಳೆ. ಹಾಗಾಗಿ ಅವಳ ಕ್ಷೇತ್ರದಲ್ಲಿ ಪ್ರತಿ ಮಾಸದಲ್ಲಿಯೂ ಕೂಡ ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಇರುತ್ತೆ. ಪೌರ್ಣಮಿಯ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಂಕಷ್ಟಹರ ಪೂಜೆ, ಪ್ರದೋಷ ಕಾಲದಲ್ಲಿ ಶಿವನಿಗೆ ರುದ್ರಾಭಿಷೇಕ, ಷಷ್ಠಿ ಪೂಜೆ ಮತ್ತು ಕೃತಿಕಾ ಪೂಜೆಗಳು ಸುಬ್ರಹ್ಮಣ್ಯ ಸ್ವಾಮಿಗೆ, ದಕ್ಷಿಣಾಮೂರ್ತಿಗೆ ಜ್ಞಾನಕ್ಕೋಸ್ಕರವಾಗಿ ವಿಶೇಷವಾಗಿ ಗುರುವಾರ ದಿವಸದಲ್ಲಿ ವಿಶೇಷವಾದಂಥ ಪೂಜೆಯಾದಿಗಳು, ಶುಕ್ರವಾರ, ಮಂಗಳವಾರ ಇನ್ನಿತರವಾದಂಥ ಎಲ್ಲ ಪರ್ವ ದಿವಸಗಳಲ್ಲಿಯೂ ಕೂಡ ತಾಯಿಗೆ, ಪಟಾಲಮ್ಮ ದೇವಿಗೆ ವಿಶೇಷವಾದಂಥ ಪೂಜಾದಿಗಳು. ಹಾಗೂ ಪ್ರತಿ ವರ್ಷವೂ ಕೂಡ ಮೇ ತಿಂಗಳಿನಲ್ಲಿ ವಾರ್ಷಿಕೋತ್ಸವ, ಹಾಗೆ ಆಷಾಢ ಮಾಸದ 3 ಅಥವಾ 4ನೆಯ ಶುಕ್ರವಾರ ದಿವಸದಲ್ಲಿ ಬೆಳಗಿನಿಂದ ಮಧ್ಯಾಹ್ನದ ತನಕ ಕ್ಷೀರಾಭಿಷೇಕ, ಸಂಜೆ ವಿಶೇಷವಾದಂಥ ಅಲಂಕಾರಗಳು ನಡೆಯುತ್ತೆ. ಹಾಗೆ ನವರಾತ್ರಿಯ 10 ದಿವಸಗಳ ವಿಶೇಷವಾದಂಥ ಪೂಜಾದಿಗಳು, ದೀಪಾವಳಿಯ ಪರ್ವ ದಿವಸದಲ್ಲಿ ವಿಶೇಷವಾದಂಥ ಪೂಜೆ, ಸುಬ್ರಹ್ಮಣ್ಯ ಷಷ್ಠಿ, ಹಾಗೂ ಇದಕ್ಕೂ ಕೂಡ ವಿಶೇಷವಾಗಿ ರಥಸಪ್ತಮಿ, ಮಾಘ ಶುದ್ಧ ಸಪ್ತಮಿಯ ದಿವಸದಲ್ಲಿ ರಥಸಪ್ತಮಿಯ ಪ್ರಯುಕ್ತವಾಗಿ ಈ ಎಲ್ಲ ಆಡುಗೋಡಿ ಗ್ರಾಮದ ದೇವರ ಜಾತ್ರೆಗಳು ನೆರವೇರುತ್ತೆ. ಅವತ್ತಿನ ದಿವಸ ತುಂಬ ವಿಶೇಷವಾದಂತಹ ಪೂಜಾದಿಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ತುಂಬ ಈ ಊರಿನಲ್ಲಿಯೇ ಇದ್ದು ಈಗ ತತ್ಕಾಲದಲ್ಲಿ ಬೇರೆ ಬೇರೆ ಗ್ರಾಮಕ್ಕೆ, ಬೇರೆ ಬೇರೆ ಏರಿಯಾಗಳಿಗೆ ಹೋಗಿರತಕ್ಕಂಥ ಭಕ್ತಾದಿಗಳು ಅವತ್ತಿನ ದಿವಸ ಬಂದು ತಮ್ಮ ಕೈಲಾದಂತಹ ಎಲ್ಲ ಸೇವಾದಿಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥ ದಿವಸ. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಡೆದುಕೊಳ್ಳುತ್ತಾರೋ ಆ ದೇವರ ಅನುಗ್ರಹದಿಂದ ಅವರ ಭವಿತವ್ಯದ ಬದುಕು ಖಂಡಿತವಾಗಿಯೂ ಬಂಗಾರವಾಗುತ್ತೆ, ಬದುಕು ಉಜ್ವಲವಾಗುತ್ತೆ. ಹೀಗೆಲ್ಲ ಇತಿಹಾಸಗಳನ್ನು ನಾವು ಕೆದಕಿದಾಗ ಆ ದಿವ್ಯವಾಗಿರ್ತಕ್ಕಂತಹ ಭವ್ಯವಾದಂತಹ ದೇವರ ಅನುಗ್ರಹ, ಆಶೀರ್ವಾದ, ದೇವರ ಮಹಿಮೆ ಎನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಪಟಾಲಮ್ಮ ಅಂತ ಹೇಳಿ ದೇವಿಗೆ ಹೆಸರು. ಪಟಾಲು ಅಂತ ಹೇಳಿದ್ರೆ ಬಹುಶಃ ಡಮರುಗಕ್ಕೆ ಇರತಕ್ಕಂಥ ಹೆಸರು ಅಂಥೇಳಿ ಒಂದು ವಿಚಾರ ಅಷ್ಟೇ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಲಭ್ಯ ಇಲ್ಲ. ಹಾಗಿದ್ದರೂ ಕೂಡ ಯಥಾಶಕ್ತಿಯಾಗಿ ನಿಗ್ರಹಾನುಗ್ರಹ ಶಕ್ತಿನ ಒಳಗೊಂಡಂತಹ ತಾಯಿಗೆ ಎಲ್ಲ ಭಕ್ತಾದಿಗಳು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಲೋಕ, ಈ ರಾಜ್ಯ, ಈ ರಾಷ್ಟ್ರ ಎಲ್ಲವಕ್ಕೂ ಕೂಡ ಕ್ಷೇಮವಾಗಲಿ ಅಂಥೇಳಿ ಆ ತಾಯಿಯ ಸನ್ನಿಧಾನದಲ್ಲಿ ಮಗದೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಪ್ರತಿಷ್ಠಾಪನೆಯ ದಿವಸದಿಂದ ಹಿಡಿದು ಈ ಕ್ಷಣದವರೆಯೂ ಕೂಡ ದೇವರ ಸೇವೆಗೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ದೇವಾಲಯದ ಸಂಘದವರು ಹಾಗೂ ಆ ತಾಯಿ ಸನ್ನಿಧಾನದಲ್ಲಿ ನಾವು ಪೂಜೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಗರಾಜ್ ಭಟ್ ಅಂಥೇಳಿ ನಮ್ಮ ಹೆಸರು. ಹಾಗಾಗಿ ಮಗದೊಮ್ಮೆ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ, ಭಗವತಿ ಸನ್ಮಂಗಳವನ್ನು ಅನುಗ್ರಹಿಸಲಿ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇನ್ನೂ ಹೆಚ್ಚಿನದಾದಂಥ ದೇವಾಲಯದ ಅಭಿವೃದ್ಧಿ ಕಾರ್ಯಕ್ರಮಗಳು ಬಾಕಿ ಇದ್ದು ಎಲ್ಲ ಭಕ್ತಾದಿಗಳು ಕೂಡ ಆಗಮಿಸಿ ತಮ್ಮ ಕೈಲಾದಂಥ ರೀತಿಯಲ್ಲಿ ದೇವಾಲಯದ ಬೆಳವಣಿಗೆಗೋಸ್ಕರವಾಗಿ, ದೇವಾಲಯದ ಅಭಿವೃದ್ಧಿಗೋಸ್ಕರವಾಗಿ ತಮ್ಮ ಕೈಲಾದಂತಹ ತನು ಮನ ಧನದ ಸೇವೆಯ ಮೂಲಕವಾಗಿ ಅಭಿವೃದ್ಧಿಯನ್ನು ಪಡಿಸುವುದಕ್ಕೋಸ್ಕರವಾಗಿ ದೇವಾಲಯದ ಸಂಘದ ಪರವಾಗಿ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.